ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ವಾರ ಮಾಡಬೇಕಿತ್ತು, ಅದಕ್ಕೇ ಫಸ್ಟು ಮನೇನ ಕ್ಲೀನ್ ಮಾಡಿ ಆಮೇಲೆ ಮುಂದಿನ ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ಪಾಪಗೆ ಹಾಲೆಲ್ಲ ಕೊಟ್ಟು ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸ್ಬಿಟ್ರೆ ಇನ್ನೂ ಕಂಪ್ಲೀಟ್ ಸಂಜೆ ತನಕ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಆದಷ್ಟು ಬೆಳಗ್ಗೆ ವಾರ ಮಾಡೋದು ನಮ್ಮ ಹಸ್ಬೆಂಡು. ನಾನು ಆಲ್ಮೋಸ್ಟ್ ಸಂಜೆ ಮಾಡ್ಕೊತೀನಿ. ಆವಾಗ ಜಸ್ಟ್ ದೇವ್ರ ಮನೆ ಮುಂದೆ ಒರೆಸ್ಕೊಂಡು ಪೂಜೆ ಮಾಡ್ಕೊತೀನಿ. ಇಲ್ಲ ಮನೆಯೆಲ್ಲ ಮಾಡಬೇಕು ಅಂದರೆ ಓದಿಸ್ತೀನಿ, ಅದು ಏನು ಪ್ರಾಬ್ಲಮ್ ಇಲ್ಲ. ಮಾಪ್ ಅಲ್ವಾ, ಆರಾಮಾಗಿ ಓದಿಸ್ಬಿಡ್ಬೋದು. ಕೂತ್ಕೊಂಡು ಓದಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗೋದು. ಬಟ್ ಮಾಪ್ ಇರೋದ್ರಿಂದ ಇವಾಗ ಕೆಲಸ ಎಲ್ಲ ಈಸಿ ಆಗಿಬಿಟ್ಟಿದೆ ಅಂತ ಹೇಳಬೇಕು. ಅದರಲ್ಲೂ ಬೇಗನೆ ಆಗಿಬಿಡುತ್ತೆ. ಈ ಬಟ್ಟೆ ಆದರೆ ನಾವು ಒಂದು ಸ್ವಲ್ಪ ಒರೆಸಿದ್ರೂ ಕೂಡ ಅದು ಮತ್ತೆ ಹಿಂಡ್ತೀವಿ, ಮತ್ತೆ ಒರೆಸ್ತೀವಿ, ಹೀಗಾಗುತ್ತೆ. ಮಾಪ್ ಆದರೆ ಈಗ ಇಷ್ಟು ಒರೆಸಿದೆ ಅಲ್ವ, ಇಷ್ಟಾದರೆ ಮತ್ತೆ ಇನ್ನೊಂದು ಸಲ ಅದನ್ನು ಹಚ್ಕೊಂಡು ನೆಕ್ಸ್ಟು ಅದನ್ನು ಹಿಂಡ್ಬಿಟ್ಟು ಒರೆಸ್ಕೊತೀನಿ. ಆ ರೀತಿ ಫಿನೈಲ್ ಯೂಸ್ ಮಾಡ್ತೀನಿ. ಯಾಕೆ ಅಂದರೆ ಈ ಬೇಸಿಗೆಯಲ್ಲಿ ಇರುವೆ, ನೊಣ, ಈ ಚಿಕ್ಕ ಸಣ್ಣ ನೊಣ ಬರುತ್ತಲ್ಲ, ಹಣ್ಣು ಮತ್ತು ತರಕಾರಿ ಸ್ಮೆಲ್ಲಿಗೆ, ಅದು ಯಾವುದು ಬರಬಾರ್ದು ಅಂತ ಹೇಳಿ ನಾನು ಆಲ್ಮೋಸ್ಟ್ ಫಿನೈಲನ್ನು ಬಳಸ್ತೀನಿ. ಈ ಮನೆ ಕೆಲಸಗಳು ಹೇಗೆ ಅಂದರೆ ಮಾಡ್ತಾನೆ ಅದು ಹೇಗೆ ಮಾಡಬೇಕು ಅಂತ ಗೊತ್ತಾಗೋದು. ಆ ಮನೇಲಿದ್ದಾಗ ಹೇಗಾಗಿತ್ತು ಅಂದರೆ ಕೆಲಸಗಳೆಲ್ಲ ನಾನು ಫಿಕ್ಸ್ ಮಾಡ್ಕೊಂಡಿದ್ದೆ. ತುಂಬಾ ಅದಲು ಬದಲಾಗ್ತಿರ್ಲಿಲ್ಲ ಕೆಲಸ. ಇನ್ ಟೈಮ್ ಕೆಲಸ ಆಗ್ತಿತ್ತು. ಬಟ್ ಅದನ್ನು ಆದಷ್ಟು ಇಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಚಿಕ್ಕದಾಗಿದ್ದರಿಂದ ಮನೆ ಎಲ್ಲ ಅಲ್ಲಲ್ಲಿ ಇರ್ತಿತ್ತಲ್ವ, ಮುಗಿದೋಗ್ತಿತ್ತು. ಮತ್ತು ಏನಾದರೂ ಸಾಮಾನು ತಗೋಬೇಕು ಅಂದರೆ ತಗೋಬೇಕು, ಅದ್ರ ಜಾಗದಲ್ಲಿ ಇಡಬೇಕು. ಬಟ್ ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ಐಟಮ್ಸ್ ಎಲ್ಲ ಅದ್ರ ಜಾಗ ಸೇರಿಸ್ಬಿಟ್ರೆ ಅಲ್ಲಿ ಆ ರೂಮಲ್ಲಿ ಹಿಂದಿನ ರೂಮಲ್ಲಿ ಇಟ್ಕೊಂಡಿದ್ದನ್ನು ಹಿಂದಿನ ರೂಮಲ್ಲೇ ಮೇಂಟೈನ್ ಮಾಡ್ತೀವಿ, ಇನ್ನು ಹೊರಗಡೆ ತರಲ್ಲ. ಈ ರೂಮಲ್ಲಿ ಇಟ್ಟಿದ್ದನ್ನ ಈ ರೂಮಲ್ಲೇ ಇಟ್ಕೊತೀವಿ. ಪಾಪುಗೆ ಯಾವ ಐಟಮ್ ಇಡಬೇಕು ಅದೆಲ್ಲ ಹಿಂದೆನೇ ಇಟ್ಬಿಟ್ಟಿದ್ದೀನಿ, ಅವನು ಏನೇ ಮಾಡಿದ್ರು ಅಲ್ಲೇ ಮಾಡಲಿ ಅಂತ ಹೇಳಿ. ಇದೆಲ್ಲ ಆದಮೇಲೆ ಮನೆಯೆಲ್ಲ ಒರೆಸಿ ಒಂದು ಸಲ ಬಿಟ್ಬಿಟ್ರೆ ಕಂಪ್ಲೀಟ್ ಕ್ಲೀನಾಗಿರುತ್ತೆ. ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಅಷ್ಟೊಂದು ಧೂಳು ಬರೋಲ್ಲ. ಮನೆ ಮುಂದೆನೇ ಗಾಡಿಯೆಲ್ಲ ಓಡಾಡುತ್ತೆ. ಬಟ್ ಆದ್ರೂ ಆ ಮನೆ ಅಷ್ಟು ನನಗೆ ಇಲ್ಲಿ ಧೂಳು ಅನಿಸ್ಲಿಲ್ಲ. ಮನೆ ಕ್ಲೀನಾಗಿರುತ್ತೆ ಬೆಳಗ್ಗೆ ಮಾಡಿಬಿಟ್ರೆ. ಈ ಕೆಲಸಗಳು ಹಂಗೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲಸ ಮಾಡ್ತಾ ಹೇಗೆ ಮಾಡಬೇಕು ಅಂತ ದಿನ ಒಂದೊಂದನ್ನು ಕಲಿಬೋದು. ಅಂದರೆ ನಾವು ಎಷ್ಟೇ ಏಜ್ ಆದರೂ ಕೂಡ ಕಲಿತಾನೆ ಇರ್ತೀವಿ ಅಂತಲೇ ಹೇಳ್ಬೋದು. ಈ ಹೋಮ್ ಮೇಕರ್ ಅನ್ನೋದು ಅಷ್ಟು ಈಸಿ ಆದ ಕೆಲಸ ಅಲ್ಲ. ದಿನ ಹೊಸ ಎಕ್ಸ್ಪೀರಿಯೆನ್ಸು, ದಿನ ಹೊಸ ಕೆಲಸ. ಹೇಗೆ ಈ ಜನ್ರೇಷನ್ ಬದಲಾಗ್ತಾ ಇರುತ್ತೆ, ಜನ್ರೇಷನ್ ಅಪ್ಡೇಟ್ ಆಗ್ತಾ ಇರುತ್ತೆ, ಅದೇ ರೀತಿ ಎಲ್ಲ ಅಪ್ಡೇಟ್ ಆಗ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಹೇಗೆ ಅಂದರೆ ಇವಾಗ ನಮ್ಮಮ್ಮ ಅವರೆಲ್ಲ ಮಾಡ್ತಿದ್ದ ಅಡುಗೆನ ನಾವು 50% ಮಾಡ್ತಾಯಿದ್ದೀವಿ. ಇನ್ನು 50% ಎಲ್ಲ ಹೊಸ ಅಡುಗೆ. ಇನ್ನು ನೆಕ್ಸ್ಟು ಮಕ್ಕಳು ದೊಡ್ಡವ್ರು ಆಗ್ತಾ ಅವ್ರ ಡಿಮ್ಯಾಂಡ್ ಪ್ರಕಾರ ಮಾಡ್ತಾ ಹೋಗ್ತೀವಿ ಹಾಗೇ. ಬಟ್ ಆದರೂ ನಾನು ತುಂಬಾ ಏನು ಊಟ ತಿಂಡಿ ವಿಷಯದಲ್ಲಿ ಅಪ್ಡೇಟ್ ಆಗಿಲ್ಲ. ಬಟ್ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಹೆಂಗೆ ಅಂದರೆ ಹೆಲ್ದಿ ವರ್ಷನ್ಸು, ಮಿಲೆಟ್ಸ್ ಬಳಸೋದು, ಈ ಕಪ್ಪುದ್ದಿನ ಕಾಳು ಬಳಸೋದು, ಜಾಸ್ತಿ ಎಣ್ಣೆ ಹಾಕದೇ ಇರೋದು, ಈ ರೀತಿ ಮಾಡ್ಕೊಂಡಿದ್ದೀನಿ. ಹೊತ್ತು ಅಡುಗೆಗಳನ್ನ ನಮ್ಮ ಅಮ್ಮ ಮಾಡ್ತಿದ್ರಲ್ಲ, ಆಲ್ಮೋಸ್ಟ್ ಅದೇ ಅಡುಗೆನೇ ನಾನು ಮಾಡೋದು. ನಂಗೆ ಆಲ್ಮೋಸ್ಟ್ ಗೊತ್ತಿರೋದು ಅದೇ, ಸ್ವಲ್ಪ ಅಪ್ಡೇಟ್ ಆಗಿದೆ ಅಷ್ಟೇ. ಈಗ ಅದಕ್ಕೇ ಬೆಳಗ್ಗೆ ಪುಳಿಯೋಗರೆ ಅಂದರೆ ತಿನ್ನೋಕ್ಕೆ ಬೇಜಾರು ನನಗೆ. ನಾನು ತುಂಬ ಇಷ್ಟಪಟ್ಟು ತಿಂತಿದ್ದೆ ಪುಳಿಯೋಗರೆ. ಬಟ್ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ತುಂಬ ಎದೆಯುರಿಗೆಲ್ಲ ಆಗುತ್ತೆ ಅಂತ ಹೇಳಿ ಪುಳಿಯೋಗರೆನ ಅವಾಯ್ಡ್ ಮಾಡಿಬಿಟ್ಟಿದ್ದೆ. ಬಟ್ ಇವತ್ತು ತರಕಾರಿ ಏನೂ ಇರಲಿಲ್ಲ, ನೋಡಿದ್ನಲ್ಲ, ತರಕಾರಿ ತರೋ ತನಕ ಏನು ಮಾಡೋಣ ಅನಿಸ್ದಾಗ ಹುಳಿ ಅನ್ನ ಮಾಡೋಣ, ಅದಕ್ಕೆ ಬೇಕಾದರೆ ಸ್ವಲ್ಪ ಪುಳಿಯೋಗರೆ ಹಾಕೊಳ್ಳೋಣ. ಪಾಪು ಹುಳಿ ಅನ್ನ ಆದರೆ ಅವ್ನು ತಿನ್ನೋಕ್ಕೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ, ಹುಳಿ ಜಾಸ್ತಿ ಇರುತ್ತೆ. ಅದಕ್ಕೇ ಹುಳಿ ಮಾಡಿಕೊಂಡು ಅದಕ್ಕೆ ಪುಳಿಯೋಗರೆ ಪೌಡ್ರ್ ಹಾಕೊಳ್ಳೋದು. ನಮ್ಮಮ್ಮ ಹಿಂಗೇನೆ ಮಾಡ್ತಿದ್ದಿದ್ದು. ನನಗೆ ಅದು ತುಂಬ ಇಷ್ಟ ಆಗ್ತಾಯಿತ್ತು. ಅದಕ್ಕೇ ಫಸ್ಟು ಹುಳಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಏನೂ ಇಲ್ಲ, ಸಿಂಪಲ್ಲು. ನೀವು ಬೇಕು ಅಂದರೆ ಸಾಸಿವೆ ಕಡಲೆಬೇಳೆ ಎಲ್ಲ ಹಾಕೊಬೋದು. ನಾನು ಇದು ಪುಳಿಯೋಗರೆ ಪೌಡ್ರಲ್ಲಿ ಇರೋದ್ರಿಂದ ಅದನ್ನೆಲ್ಲ ಹಾಕಿಲ್ಲ. ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನಣ್ಣೆ ಇರುತ್ತಲ್ಲ ಅದಷ್ಟನ್ನು ಹಾಕಿ ಮೊದಲು ಎಣ್ಣೆಗೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಬೇಕು. ಅದ್ರ ನಂತರ ನೀವು ಇದಕ್ಕೆ ಹುಣಸೆಹಣ್ಣು ರಸನ ಸ್ವಲ್ಪ ಬಿಸಿನೀರು ಹಾಕಿ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಹೊತ್ತು ನೆನೆಸಿದರೆ 1/2 hour ಟು ಒಂದು 40-45 ಮಿನಿಟ್ಸ್ವರೆಗೂ ನೆನೆಸಿಟ್ಟಿದ್ರೆ ಅದು ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಿಕ್ಕಾಗಿ ಬರಬೇಕು, ಆ ರೀತಿ ಕಲಿಸ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಹುಣಸೆಹಣ್ಣು ಹಾಕ್ಕೊಬೇಕು ಇದಕ್ಕೆ ನೀವು. ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರ ಅಷ್ಟು ತೊಗೊಂಡಿದ್ದೀನಿ ನಾನು. ಹುಣಸೆಹಣ್ಣು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ, ಮತ್ತು ಕೆಲವೊಬ್ರು ಇದಕ್ಕೆ ಬೆಲ್ಲ ಹಾಕ್ತಾರೆ. ನನಗೆ ಅಷ್ಟು ಕಂಫರ್ಟಬಲ್ ಅನಿಸೋದಿಲ್ಲ ಬೆಲ್ಲ ಟೇಸ್ಟ್, ಅದಕ್ಕೆ ನಾನು ಹಾಕಿಲ್ಲ. ನೀವು ಬೇಕು ಅಂದರೆ ಹಾಕ್ಕೊಬೋದು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ.
ಅದ ನಂತರ ಇದಕ್ಕೆ ಪುಳಿಯೋಗರೆ ಪೌಡರ್ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಎಣ್ಣೆ ಮಾತ್ರ ಸ್ವಲ್ಪ ಲೈಟಾಗಿ ಜಾಸ್ತಿ ಹಾಕ್ಕೊಬೇಕು. ನಾರ್ಮಲಾಗಿ ನಾವೇನು ಅಡುಗೆ ಮಾಡ್ತೀವಲ್ವ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು, ಇಲ್ಲಾಂದರೆ ಅನ್ನ ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಬಟ್ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಇದಕ್ಕೆ ಪುಳಿಯೋಗರೆ ಪೌಡರ್ ಹಾಕದೆ ಹಾಗೆ ಕೂಡ ಕಲ್ಸ್ಕೊಂಡು ತಿನ್ಬೋದು. ಅದು ಹುಳಿಯನ್ನ ಅಂತ ಹೇಳ್ತಾರಲ್ಲ ಆ ರೀತಿ ಒಂಥರ ಚೆನ್ನಾಗಿರುತ್ತೆ. ನನಗೆ ಅದೇ ಇಷ್ಟ. ಬಟ್ ಪಾಪು ತಿನ್ನಲ್ಲ. ನಾನು ಮಧ್ಯೆ ಅದನ್ನು ಮಾಡಿಟ್ಕೊತಾ ಇರ್ತೀನಿ. ಅದಕ್ಕೆ ಇವತ್ತು ಅದನ್ನು ರೆಸಿಪಿ ಮಾಡ್ತಾ ಇದ್ನಲ್ಲ ಅಂತ ಹೇಳಿ ಅದನ್ನು ಕೂಡ ಶೂಟ್ ಮಾಡಿಕೊಂಡೆ. ನನಗೆ ಆಲ್ಮೋಸ್ಟ್ ಈ ಮನೆ ಕೆಲಸಗಳಲ್ಲಿ ಅಷ್ಟು ಇಂಟ್ರೆಸ್ಟ್ ಇನ್ನೂ ಬಂದಿಲ್ಲ ಅಂತ ಹೇಳ್ಬೋದು. ಅಂದರೆ ಕೆಲವೊಮ್ಮೆ ಈ ಹಬ್ಬಗಳು ಇದೆಲ್ಲ ಬಂದಾಗ ಜಾಸ್ತಿ ಇಂಟ್ರೆಸ್ಟ್ ಬಂದುಬಿಡುತ್ತೆ ನನಗೆ. ಮಾಡಬೇಕು ಹಬ್ಬನ ನಾನು ಕೂಡ ಚೆನ್ನಾಗಿ ಮಾಡಬೇಕು, ಅಲಂಕಾರ ಮಾಡಬೇಕು, ಡೆಕೋರೇಟ್ ಮಾಡಬೇಕು ಅಂತ ತುಂಬಾ ಅನಿಸುತ್ತೆ. ಬಟ್ ಮನೆ ಕೆಲಸಗಳಲ್ಲಿ ಸ್ವಲ್ಪ ಕಡಿಮೆನೇ ನನಗೆ ಅಂತ ಹೇಳ್ಬೋದು. ಬಟ್ ಗೊತ್ತಿಲ್ಲ, ಬರ್ತಾ ಜಾಸ್ತಿ ಆಗ್ಬೋದೇನೋ. ಅದರಲ್ಲೂ ಪಾಪು ತುಂಬ ಚಿಕ್ಕವನಲ್ವಾ, ಅದಕ್ಕೆ ಹೇಗೆ ಅನಿಸುತ್ತೆ ಅಂದರೆ ಫಸ್ಟ್ ಪ್ರಿಯಾರಿಟಿ ಅವನದಿರಲಿ, ಅವನನ್ನು ನೋಡ್ಕೊಳ್ಳೋದು ಬಿಟ್ಟರೆ ಏನಾದರೂ ಒಂದು ಕಲಿಬೇಕು ಅನ್ನೋ ಒಂದು ಸ್ವಲ್ಪ ಜಾಸ್ತಿ ಇದು ನನಗೆ. ನೋಡೋಣ, ಬರ್ತಾ ಸ್ವಲ್ಪ ಅಪ್ಡೇಟ್ ಆಗಬೇಕು. ಹೀಗೆ ಇದ್ದರೆ ತುಂಬಾ ಬೋರಿಂಗ್ ಅನಿಸ್ಬಿಡುತ್ತೆ ಲೈಫು. ನಾವು ಹೌಸ್ ವೈಫು, ನಮಗೆ ಫುಲ್ ಟೈಮ್ ವರ್ಕ್ ಇದೆ. ಇಲ್ಲ ಅಂತ ಹೇಳಲ್ಲ, ಕೆಲಸ ಅಂತೂ ಮನೇಲಿ ಇದ್ದೇ ಇರುತ್ತೆ. ಅದರಲ್ಲೂ ಮಕ್ಕಳಿರೋ ಮನೇಲಂತೂ ತುಂಬಾ ಕೆಲಸ ಇರುತ್ತೆ. ಬಟ್ ಮೊದಲು ರೀತಿ ಇವಾಗ ಮನೇಲಿ ಹಸ್ಬೆಂಡ್ಸ್ ಆಗಿ ಯಾರು ಇರ್ತಾರೋ ಅವರು ಹೆಲ್ಪ್ ಮಾಡಿಕೊಡ್ತಾರೆ ಆಲ್ಮೋಸ್ಟ್. ಅದರಿಂದ ನಮಗೆ ಬರ್ಡನ್ ಆಗೋದಿಲ್ಲ ಕೆಲಸ. ನಿಜ ಹೇಳಬೇಕು ಅಂದರೆ ಮೊದಲು ಆಲ್ಮೋಸ್ಟು ಅವರು ಎಲ್ಲ ಹೊಲ ಕೆಲಸ ಅದು ಇದು ಕೂಲಿ ಕೆಲಸ ಎಲ್ಲ ಮಾಡೋಕ್ಕೆ ಹೋಗ್ತಿರೋದ್ರಿಂದ ನಮ್ಮಪ್ಪ ಅವರೆಲ್ಲ ಕೋರೆ ಕೆಲಸ ಹೇಳ್ತಾರಲ್ಲ ಅದು ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಕೆಲಸನೇ ಕಷ್ಟ ಜಾಸ್ತಿ. ಬಟ್ ನಮ್ಮ ಅಪ್ಪನೂ ಕೂಡ ಹೆಲ್ಪ್ ಮಾಡ್ತಾರೆ ನಮ್ಮ ಅಮ್ಮನಿಗೆ. ಅಂದರೆ ನಮ್ಮ ಹಸ್ಬೆಂಡೆಲ್ಲ ಮಾಡ್ತಾರಲ್ಲ ಅಷ್ಟೆಲ್ಲ ಮಾಡಲ್ಲ. ಬಟ್ ಅವರು ಹುಷಾರಿಲ್ಲ ಅಂದಾಗ ಟೈಮಲ್ಲೆಲ್ಲ ಚೆನ್ನಾಗಿ ಮಾಡ್ಕೊತಾರೆ. ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಹೇಗೆ ಅಂದರೆ ನಂಗೆ ಏನೇನು ಮಾಡೋಕ್ಕಾಗಲ್ಲ ಅದೆಲ್ಲ ಅವ್ರ ಕೈಲಿ ಕೊಟ್ಬಿಡ್ತೀನಿ, ಅವ್ರು ಮಾಡಿಕೊಡ್ತಾರೆ. ಮತ್ತು ಪಾಪುನೂ ಅಷ್ಟೇ ಆಲ್ಮೋಸ್ಟ್ ಮನೇಲಿದ್ದಾಗೆಲ್ಲ ನೋಡ್ಕೊತಾರೆ. ಅದರಿಂದ ಜಾಸ್ತಿ ಬರ್ಡನ್ ಅನಿಸಲ್ಲ, ಜಾಸ್ತಿ ಕೆಲಸ ಕೂಡ ಅನಿಸಲ್ಲ. ಹಾಗಂತ ಹೇಳಿ ಪೂರ್ತಿ ಕೆಲಸನ ಅವ್ರ ಕೈಲಿ ಬಿಟ್ಟು ನಾವು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಅದು ಕೂಡ ನನಗೆ ಸರಿ ಅನಿಸಲ್ಲ. ಆಲ್ಮೋಸ್ಟ್ ನನಗೆ ಏನಾದ್ರು ಹುಷಾರಿಲ್ಲ, ನನ್ನ ಕೈಲಿ ಆಗಲ್ಲ ಅಂದಾಗ ಮಾತ್ರ ಮಲಗಿಬಿಡ್ತೀನಿ ನಾನು. ಇಲ್ಲಾಂದರೆ ನಾನು ಆಲ್ಮೋಸ್ಟ್ ಮಲ್ಕೊಳ್ಳೋಕೆ ಹೋಗಲ್ಲ. ಕೆಲ್ಸಗಳು ಮಾಡಿಬಿಡ್ತೀನಿ. ರುಟೀನ್ ಕೆಲಸ ಏನಿರುತ್ತೆ ಈ ತಿಂಡಿ ಮಾಡೋದು, ಪಾತ್ರೆ ತೊಳೆದು ಇದನ್ನು ಮಾಡಿ ಬಿಟ್ಬಿಡ್ತೀನಿ. ಇನ್ನು ಮಿಕ್ಕಿದ್ದು ಏನು ಪೆಂಡಿಂಗ್ ಇದ್ದರೂ ನಾನು ಸಂಜೆ ಮಾಡ್ಕೊತೀನಿ. ಹೇಗೆ ಅಂದರೆ ನನಗೆ ಬೆಳಗ್ಗೆ ಹೊತ್ತು ಕೆಲಸ ಮಾಡೋಕೆ ಅಷ್ಟು ಮೂಡಿರಲ್ಲ ಹೇಳ್ಬೇಕು ಅಂದರೆ. ಆಲ್ಮೋಸ್ಟ್ ಮೊದಲಿನೂ ಅಷ್ಟೇ ಸಂಜೆ ಆಗ್ತಾ ಕೆಲಸ ಮಾಡ್ತಾಯಿರ್ತೀನಿ. ಸಂಜೆ ಆದಮೇಲೆ ನಂಗೆ ಕೆಲಸ ಮಾಡೋಕೆ ಒಳ್ಳೆ ಮೂಡ್ ಬರುತ್ತೆ. ಸೆಕೆ ಅಲ್ವಾ, ಅದಕ್ಕೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಈಗೆಲ್ಲ ಹುಳಿಯನ್ನೆಲ್ಲ ಕಲಸಾದ್ಮೇಲೇನು ಪಾಪುಗೆ ಮುಖ ಎಲ್ಲ ತೊಳೆಸಿ ಅವನಿಗೂ ಕೂಡ ಹಾಲು ಕುಡಿದು ಕೂತಿದ್ದ. ಅವನಿಗೆ ಹಾಕ್ಕೊಡ್ತೀನಿ ಇವಾಗ, ಅವನೇ ತಿನ್ನಲಿ ಅಂತ ಹೇಳಿ. ಬಟ್ ಅವ್ನು ತಿಂತಾ ಇಲ್ಲ ಸರಿಯಾಗಿ. ಇದೇ ಒಂದು ಚಿಂತೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನನಗಂತೂ. ಇವನ್ನ ಸ್ಕೂಲಿಗೆ ಕಳಿಸಿದ್ರೆ ಏನಪ್ಪ ಮಾಡೋದು ಅಂತ ನೋಡೋಣ. ಆದಷ್ಟು ಟ್ರೈ ಮಾಡಬೇಕು ಅವನಿಗೆ ತಿನ್ನೋದು ಕಲಿಸೋದಕ್ಕೆ. ಇಲ್ಲಾಂದರೆ ಅವ್ನು ಏನು ತಿಂತಾನೆ ಅದನ್ನೇ ಮಾಡಿ ಹಾಕಬೇಕಾಗುತ್ತೆ. ಅಲ್ಲಿ ಹೋಗಿ ಪರ್ಮಿಷನ್ ಕೊಡೋದಿಲ್ಲ ಅವರು ತಿನ್ನಿಸೋದಕ್ಕೆ. ಅದಕ್ಕೆ ಏನು ಅಂದರೆ ಅವನಿಗೆ ಆದಷ್ಟು ಅಭ್ಯಾಸ ಮಾಡಿಬಿಟ್ರೆ ನಾವು ಅಲ್ಲಿ ಆಯಾಗಳಿರ್ತಾರಲ್ಲ ಅವರು ಸ್ವಲ್ಪ ನೋಡ್ಕೊತಾರೆ. ಅಂದೇನೂ ಇಲ್ಲ ಫ್ರೆಂಡ್ಸ್, ಪ್ರಾಬ್ಲಮ್ ತಿಂತಾನೆ. ಅಂದರೆ ತುಂಬ ಲೇಟು, 1 ಅವರ್ ಬೇಕು ಮಿನಿಮಮ್ ಅವನು ಊಟ ಖಾಲಿ ಮಾಡಲಿಕ್ಕೆ. ಊಟ ಹಾಕ್ಕೊಟ್ರೆ ಸುಮ್ಮನೆ ಊಟ ಮಾಡ್ತಾನೆ, ಒಂದು ಸ್ಪೂನ್ ತಿಂತಾನೆ, ಮತ್ತೆ ಕುಂತ್ಕೊತಾನೆ ಇನ್ನೊಂದು 1/2 ಅವರು. ಅದಕ್ಕೆ ಆದಷ್ಟು ಅಭ್ಯಾಸ ಮಾಡಬೇಕು ಅಂತ ಟ್ರೈ ಮಾಡ್ತೀವಿ. ಫ್ರೂಟ್ಸ್ ಎಲ್ಲ ತಿಂತಾನೆ, ಎಗ್ ಬೇಯಿಸ್ಕೊಟ್ರೆ ಆಮ್ಲೆಟ್ ಮಾಡಿಕೊಟ್ರೆ ತಿಂತಾನೆ. ಊಟ ತಿನ್ಲಿಕ್ಕೆ ಸ್ವಲ್ಪ ಹಿಂಜರಿತಾನೆ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಇನ್ನು ಮಿಕ್ಕಿದ್ದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ನು ಸಂಜೆ ಬಂದಾಗ ನಾನೇ ತಿನ್ನಿಸ್ಕೊತೀನಿ. ಒಂದು 3:30ಗೆ ಇಲ್ಲೇ ಮನೆ ಹತ್ರನೇ, ಸ್ಕೂಲ್ ಹತ್ರ ಇದೆ. ಸುಮಾರು ಒಂದು 3/4 ಕಿಲೋಮೀಟ್ರ್ ಆಗ್ಬೋದು, ಒಂದು 800 ಮೀಟ್ರ್ ಆಗ್ಬೋದು ಅಷ್ಟಿದೆ. ಇದೆ ನೋಡಿ, ನಾವು ಸದ್ಯ ಮಕ್ಕಳು ಇರೋಕ್ಕೂ ಮುಂಚೆ ನಾವು ಸ್ಕೂಲು ಕಾಲೇಜ್ಗೆ ಹೋಗ್ತಿದ್ದಾಗೆಲ್ಲ ಯಾಕೆ ನಮ್ಮಮ್ಮ ಇಷ್ಟೆಲ್ಲ ತಲೆ ಕೆಡ್ಸ್ಕೊತಾರೆ ಅಂತಿದ್ವಿ. ಈಗ ನಮಗೆ ಗೊತ್ತಾಗ್ತಾಯಿದೆ. ಬಟ್ ಆದರೂ ನಾವು ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ. ನಾನು ಎಲ್ಲೇ ಹೋದ್ರೂ ಮಾಡ್ಕೊಂಡು ಬಂದುಬಿಡ್ತಿದ್ದೆ. ನಮ್ಮಮ್ಮ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಮಟ್ಟಿಗೆ ನಾನು ಊಟ ತಿಂಡಿನ ಬಿಡ್ತಿರ್ಲಿಲ್ಲ. ಆವಾಗೆಲ್ಲ ಏನೂ ಗೊತ್ತಾಗ್ತಿರ್ಲಿಲ್ಲ. ಬರ್ತಾ ಜವಾಬ್ದಾರಿ ಅಂತ ಯಾವಾಗ ಬಂತು ಆವಾಗಿಂದ ಗೊತ್ತಾಗ್ತಾಯಿದೆ ಈ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಅಲ್ವಾ ಅಂತ. ಅದರಲ್ಲೂ ಅವ್ರನ್ನ ಮ್ಯಾನೇಜ್ ಮಾಡೋದು ಅನ್ನೋದಕ್ಕಿಂತ ಅವರು ಹೀಗೆ ಊಟ ಮಾಡದೇ ಇರೋದು, ಊಟದಲ್ಲಿ ಸ್ವಲ್ಪ ಹಿಂಜರಿಯೋದು, ಇದೇನೇ ದೊಡ್ಡ ಪ್ರಾಬ್ಲಮ್ ನೋಡಿ. ನನಗಂತೂ ಈ ಮಗನ ಚಿಕ್ಕ ಪಾಪುಯಿಂದನೂ ನೋಡ್ತಾ ಇದ್ದೀನಿ. ಅವ್ನು ಬ್ರೆಸ್ಟ್ ಫೀಡ್ ಇದ್ದಾಗಿಂದನೂ ಒಂದು ಇದೇ ಪ್ರಾಬ್ಲಮ್ಮು. ಅವ್ನು ಸರಿಯಾಗಿ ಕುಡಿತಿರ್ಲಿಲ್ಲ, ಆಮೇಲೆ ಸರಿಯಾಗಿ ತಿಂತಾ ಇರಲಿಲ್ಲ ಸಾಲಿಡ್ ಸ್ಟಾರ್ಟ್ ಮಾಡಿದಾಗಿಂದ. ಯಾಕೆ ಅಂತ ಗೊತ್ತಿಲ್ಲ. ಬಟ್ ಹೊಟ್ಟೆ ಹಶ್ವಾಗೋದೆಲ್ಲ ಗೊತ್ತಾಗುತ್ತೆ ಅವನಿಗೆ. ಈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿಂತಾನೆ. ಫ್ರೂಟ್ಸ್ ನೋಡ್ಕೊಳ್ಳಿ, ಇಲ್ಲಿ ನಾನು ಹಣ್ಣು ಕಟ್ ಮಾಡ್ತಾಯಿದ್ದೆ. ಇಲ್ಲಿ ವೀಡಿಯೋದಲ್ಲಿ ಮಧ್ಯದಲ್ಲಿ ಬಂದ್ಬಿಟ್ಟು ಹೇಗೆ ಮಾಡ್ಬಿಟ್ಟೋಗಿದ್ದಾನೆ. ಎಂಥ ತುಂಟ ಅಂದರೆ ನನ್ನ ಮಗ, ಭಯಂಕರ ತುಂಟ. ಯಾರಾದರೂ ಅವನನ್ನು
ಮನೇಲಿ ಈ ರೀತಿ ಆಡೋದನ್ನ ನೋಡಿದ್ರೆ ಬೇರೆ ಯಾರಾದರೂ ಬಂದಾಗ ತುಂಬ ಚೆನ್ನಾಗಿ ಮಾತಾಡ್ತಾನೆ, ತುಂಬ ಚೆನ್ನಾಗಿ ಆಟ ಆಡ್ತಾನೆ ಅಂತ ಹೇಳ್ತಾರೆ. ಬಟ್ ನಮಗೆ ಮಾತ್ರ ಅವನು ತುಂಬ ತಲೆ ಕೆಡಿಸಿಟ್ಬಿಡ್ತಾನೆ ಫ್ರೆಂಡ್ಸ್, ಹೇಳೋಕ್ಕೆ ಆಗೋಲ್ಲ, ಅಷ್ಟು ತಲೆ ಕೆಡಿಸಿಟ್ಬಿಡ್ತಾನೆ. ಅವ್ರ ಅಪ್ಪ ಅಂತೂ ಒಂದೊಂದು ಟೈಮು ತಲೆನೇ ಕೆಡಿಸ್ಕೊಂಡ್ಬಿಡ್ತಾರೆ, ಯಾಕೆ ಹಿಂಗೆ ಆಡ್ತೆ ಪಾಪು, ಎಲ್ಲ ಹಿಂಗೆ ಆಡ್ತಾರೆ, ಇವ್ನು ಮಾತ್ರ ಹಿಂಗೆ ಆಡೋದ ಅಂತ. ಆ ರೀತಿ ಆಗ್ಬಿಟ್ಟಿದೆ ನಮಗೆ. ಬಟ್ ಏನೇ ಆದರೂ ಮಕ್ಳಿದ್ದು ಮನೆಯೇ ಒಂದು ಚೆಂದ, ಮಕ್ಕಳಿಲ್ಲದೆ ನಾವು ಇರೋಕ್ಕೆ ಆಗೋಲ್ಲ. ನಾನು ಸುಮಾರು ಮನೆ ಶಿಫ್ಟಿಂಗ್ ಮಾಡೋ ಟೈಮಲ್ಲಿ ಬಿಟ್ಬಿಟ್ಟಿದ್ದೆ ಅವನ್ನ. ಅದೊಂದು ಟೈಮಲ್ಲಿ ಅನಿಸುತ್ತೆ ನಾನು ಅವನ್ನ ಮಿಸ್ ಮಾಡ್ಕೊಳ್ದೆ ಆರಾಮಾಗಿ ಬಿಟ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ತಿದ್ದಿದ್ದು. ನಾವು ಬೇರೆ ಟೈಮಲ್ಲೆಲ್ಲ ಅವನ್ನ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ. ಅವ್ನು ಬಿಟ್ಬಿಟ್ರೆ ಹೇಗೆ ಫೀಲ್ ಆಗ್ತಾ ಇರುತ್ತೆ ಅಂದರೆ, ಯಪ್ಪಾ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ. ಏನಪ್ಪ ಮನೇಲಿ ಏನೂ ಇಲ್ವಾ, ಬೆಳಗ್ಗೆ ಹೊತ್ತು ಕೆಲಸ ಮುಗಿದೋದ್ರೆ ಇನ್ನು ಬೆಳಗ್ಗೆಯಿಂದ ಸಂಜೆ ತನಕ ಮಲಗಿರೋದು ಕೂತಿರೋದು. ಏನಾದ್ರು ವಾರ ಏನಾದರೂ ಇತ್ತು, ಹಬ್ಬದ ಕೆಲಸ ಏನಾದ್ರು ಇತ್ತು ಅಂದರೆ ಕೆಲಸ ಇರುತ್ತೆ, ಇಲ್ಲಾಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಸುಮ್ಮನೆ ಕೂತಿರೋದೇ ಮುಗಿಯೋಲ್ಲ. ಅದರಲ್ಲೂ ಊಟ ತಿಂಡಿ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ, ಮಲಗೋಕ್ಕಂತೂ ನಿದ್ದೆನೇ ಬರೋಲ್ಲ. ಹೀಗಾಗ್ಬಿಡುತ್ತೆ ನನಗೆ. ಅದಕ್ಕೆ ಆಲ್ಮೋಸ್ಟ್ ಅವನ್ನ ಬಿಡೋದಿಲ್ಲ ನಾನು ಎಲ್ಲೂ. ನಂಗೆ ಬಿಟ್ಟರೆ ನಂಗೆ ಇರೋದಕ್ಕಾಗಲ್ಲ ಮನೇಲಿ. ನಮ್ಮ ಹತ್ರನೇ ಇದ್ದರೆ ಚೆಂದ ಅಲ್ವಾ, ಅವನು ಹೇಗೆ ಬೇಕು ಹಾಗೆ ಮಾಡ್ಕೊಂಡು ತಿನ್ನಿಸ್ಕೊಂಡು ನೋಡ್ಕೊಬೋದು. ಅಲ್ಲೋದ್ರೂ ಅಮ್ಮಂಗೂ ಅಷ್ಟೇ ತುಂಬಾ ಕಾಟ ಕೊಟ್ಬಿಡ್ತಾನೆ ಅವನು. ನಮ್ಮ ಜೊತೆ ಸುಮಾರು ಇರ್ತಾನೆ, ಯಾಕಂದರೆ ನಾವು ಪಾರ್ಕು ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ಹಸ್ಬೆಂಡ್ ಇರ್ತಾರೆಲ್ಲ. ನಮ್ಮ ಹತ್ರ ಸುಮಾರು ಇರ್ತಾನೆ, ಅಲ್ಲಿ ಎಲ್ಲೂ ಕರ್ಕೊಂಡು ಹೋಗೋಲ್ಲ. ಮನೇಲೇ ಆಟ ಆಡಬೇಕು ಅಂದರೆ ಅವ್ನು ತುಂಬಾ ಕಾಟ ಕೊಟ್ಬಿಡ್ತಾನೆ, ಅದಕ್ಕೆ ಬಿಡೋದಿಲ್ಲ. ಇನ್ನು ಪಾತ್ರೆ ಎಲ್ಲ ಇತ್ತು, ನಾನು ಬೆಳಗ್ಗೆಯಿಂದ ತೊಳೆದಿರಲಿಲ್ಲ. ಅವನಿಗೆ ಫ್ರೂಟ್ಸ್ ಎಲ್ಲ ಕೊಟ್ಟು ನೆಕ್ಸ್ಟು ಈಗ ದ್ರಾಕ್ಷಿ ಕೂಡ ನೆನೆಗಿಟ್ಟೆ ಉಪ್ಪಾಕಿ ನೆನೆಸಿರೋದ್ರಿಂದ ಅದು ಯಾವುದೇ ರೀತಿ ಕೆಮಿಕಲ್ಸ್ ಇದ್ದರೂ ಹೊರ್ಟೋಗ್ಲಿ ಅಂತ ಹೇಳಿ ನಾನು ಸುಮಾರು ಒಂದು 1/2 ಅವರ್ ಇಲ್ಲ 1 ಅವರ್ ನೆನೆಸಿಟ್ಟಿನೇ ಫ್ರೂಟ್ಸ್ನ ಕೊಡೋದು. ಸಿಪ್ಪೆ ಸಹಿತ ತಿನ್ನೋದೆಲ್ಲ ಆ ರೀತಿ ಕೊಡ್ತೀನಿ. ಇಲ್ಲ ಬರೀ ಸಿಪ್ಪೆ ಇಲ್ಲದೆ ತಿನ್ನೋದಾದರೆ ನಾನು ಮೇಲೆ ತೊಳೆದ್ಬಿಟ್ಟು ಕೊಡ್ತೀನಿ. ಈ ಪಾತ್ರೆಗಳದ್ದೇ ದೊಡ್ಡ ಪ್ರಾಬ್ಲಮ್ಮು ಇಲ್ಲಿ ನನಗೆ. ಪಾತ್ರೆ ತೊಳೆದಿಡೋಕ್ಕೆ ಸ್ವಲ್ಪ ಜಾಗ ಕಡಿಮೆ, ಬಟ್ ಆದ್ರೂ ಏನೂ ಮಾಡೋಕ್ಕಾಗೋದಿಲ್ಲ. ಹೋಗ್ತಾ ಅದು ಅಭ್ಯಾಸ ಆಗುತ್ತೆ ಅಂತ ಹೇಳಿ ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ಇನ್ನು ಅವನು ಕೂಡ ಫ್ರೂಟ್ಸ್ ಕೊಟ್ಟಿದ್ನಲ್ಲ, ತಿಂದ್ಬಿಟ್ಟು ತಂದು ಸಿಂಕಲ್ಲಿ ಹಾಕ್ತಾ. ಇಷ್ಟೆಲ್ಲ ತೊಳೆದ್ಬಿಟ್ಟಿನ್ನು ಅವನಿಗೆ ಮಧ್ಯಾಹ್ನ ಊಟ ಕೊಡಬೇಕಿತ್ತು. ಅವನು ಊಟ ಏನೂ ಮಾಡೋ ಮಟ್ಟಕ್ಕಿರಲಿಲ್ಲ, ಯಾಕಂದರೆ ಇವಾಗ ತಾನೇ ತಿಂಡಿ ಮಾಡಿ ಸ್ವಲ್ಪ ಲೇಟ್ ಆಗೋಯ್ತು. 10:30 ನಾನು ಒಂದು 9:45 9:30 ತಿಂಡಿ ಹಾಕ್ಕೊಟ್ಟೆ. ಅವನು ತಿನ್ನೋ ತನಕ 10:30 11 ಗಂಟೆ ತನಕ ಆಗೋಯ್ತು. ಅದಕ್ಕೇ ಇವಾಗ ಏನು ಮಾಡಿದೆ, ಫ್ರೂಟ್ಸ್ ಕೊಟ್ಟಿದ್ದೀನಿ, ಒಂದು ಆಮ್ಲೆಟ್ ಮಾಡಿಕೊಟ್ರೆ ಹೊಟ್ಟೆ ತುಂಬುತ್ತೆ. ಮಲ್ಕೊಂಡು ಎದ್ದೋ ತನಕ ಹೇಗೋ ಮ್ಯಾನೇಜ್ ಆಗುತ್ತೆ. ಅದಕ್ಕೇ ಏನು ಅಡುಗೆ ಮಾಡಲಿಕ್ಕೆ ಹೋಗಿಲ್ಲ. ಬೆಳಗ್ಗೆ ತಿಂಡಿ ಮಾಡಿದ್ದೇನೆ ಇತ್ತಲ್ವ, ಸ್ವಲ್ಪ ಅದನ್ನೇ ತಿಂದ್ಕೊಂಡ್ರೆ ಆಯಿತು ಅಂತ ಹೇಳಿ. ಈಗ ಪಾತ್ರೆ ಎಲ್ಲ ಇದನ್ನು ಒಂದು ಟಬ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ಮನೇಲಿ ಇಟ್ಕೊಂಡಿದ್ದೆ ಇದನ್ನು, ಅದಕ್ಕೇ ಟಬ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಎನಿ ಟೈಮ್ ಖಾಲಿ ಇರೋಲ್ಲ ಫ್ರೆಂಡ್ಸ್. ಈ ರೀತಿ ನಾನ್ ಮಾಡಲರ್ ಕಿಚನ್ ಕಡೆ ಇದೆ ಪ್ರಾಬ್ಲಮ್ಮು, ಖಾಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಇಟ್ಟರೆ ಅದು ಇಡೋಕ್ಕೊಂದು ಸ್ಪೇಸ್ ಬೇಕಾಗುತ್ತೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಅದರಲ್ಲಿ ಇರೋ ಅಷ್ಟು ಇರಲಿ ಅಂತ ಹೇಳಿ ಪಾತ್ರೆ ಸ್ಟ್ಯಾಂಡ್ಗೆ ಎಷ್ಟು ಹಾಕಬೇಕು ಅಷ್ಟನ್ನು ಹಾಕ್ಬಿಡ್ತೀನಿ. ಇನ್ನು ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ ಅವನಿಗೆ. ಸಿಂಪಲ್, ನಾನು ಯಾವುದೇ ರೀತಿ ಈರುಳ್ಳಿ ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಮಾಡ್ತಾರಲ್ಲ ಆ ರೀತಿ ಏನೂ ಮಾಡಲ್ಲ. ಸಿಂಪಲ್ಲಾಗಿ ಒಂದು ಎಗ್ಗನ್ನ ತೆಗೆದು ತವ ಮೇಲೆ ಒಡೆದು ಹಾಕ್ತೀನಿ. ನೆಕ್ಸ್ಟು ಅದಕ್ಕೆ ಇಲ್ಲಿ ಪೆಪ್ಪರ್ ಪೌಡರು ಮತ್ತು ಖಾರದ ಪುಡಿ ಮತ್ತು ಉಪ್ಪು ಇವು 3 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಆಗೋಯಿತು, ಅದೇ ಬೇಜಾರಾಗೋಯ್ತು. ನಾನು ಎಣ್ಣೆನ ಜಸ್ಟ್ ಒಂದು ಚಿಕ್ಕ ಸ್ಪೂನಲ್ಲಿ 1-2 ಡ್ರಾಪ್ ಹಾಕ್ತಿದ್ದೆ ಅಷ್ಟೇ. ಇವಾಗ ಸ್ವಲ್ಪ ಜಾಸ್ತಿ ಬಂದುಬಿಡ್ತು, ಬಟ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಎಣ್ಣೆನ ಹಾಕಿ ಅದನ್ನು ಈ ರೀತಿ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಬಿಟ್ಟು ಅವನಿಗೆ ಕೊಟ್ಬಿಟ್ರೆ ಅವ್ನ ಪಾಡ್ಗೆ ಅವ್ನು ತಿನ್ಕೊತಾನೆ, ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಈ ರೀತಿ ಎಗ್ಗು ಈ ವಿಷಯದಲ್ಲೆಲ್ಲ ಅವನ್ನ ತಿನ್ನಿಸೋ ಅಷ್ಟಿಲ್ಲ. ಈಗ ಅವನ್ನ ಮಲಗಿಸಿ ಬಂದು ಫಸ್ಟು ಅಡುಗೆ ಮಾಡೋಣ, ಮಧ್ಯಾಹ್ನ ಇನ್ನು ಸಂಜೆಗೆ ಸಾಂಬಾರು ಮಾಡಿಟ್ಬಿಡೋಣ ಅಂತ ಹೇಳಿ ಅವ್ನು ಮಲಗಿಸ್ಬಿಟ್ಟು ಬಂದರೆ ಮಿಕ್ಸಿನೇ ಕೆಟ್ಟೋಯ್ತು ಫ್ರೆಂಡ್ಸ್ ನನಗೆ. ಅದಕ್ಕೆ ಇನ್ನು ಸಂಜೆ ಈ ಮಲ್ಲಿಗೆ ನೋಡ್ತಾ ಇದ್ದೀರಲ್ಲ, ರಾತ್ರಿ ಹೊತ್ತು ಈ ಮಲ್ಲಿಗೆ ಹೂವು ರಾತ್ರಿ ಹೊತ್ತು ಅರಳೋದು ಅಂತ ನನಗೆ ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿರೋದು. ಮನೆ ಮುಂದೆ ಇಟ್ಕೊಂಡಿದ್ದೀನಿ, ಅದಕ್ಕೆ ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ಇದು 7 ಸುತ್ತಿನ ಮಲ್ಲಿಗೆ ಅಂತಾರಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.